ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಈ ಡಿಸೈನ್ನ ನಾನು ಉಲ್ಟಾ ಬಟ್ಟೆನ ಈ ರೀತಿ ಉಲ್ಟಾ ಸ್ಯಾರಿ ಮಾಡಿಕೊಂಡು ಎಂಡಿಂಗಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇದು ಸೀದಾ, ಇದು ಉಲ್ಟಾ. ಈ ಡಿಸೈನ್ನ ನಾನು ಫಸ್ಟ್ ಲೈನ್ನ ಉಲ್ಟಾದಿಂತ ಈ ರೀತಿ ಉಲ್ಟಾ ಸ್ಯಾರಿನ ಉಲ್ಟಾ ಮಾಡಿಕೊಂಡು ಹಾಕೋಬೇಕು. ಫಸ್ಟು ನಾನು ನೋಡಿ ಈ ರೀತಿ ಸೀದಾ ಮಾಡಿಕೊಂಡು ಎಂಡಿಂಗಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಗಂಟು ಹಿಂದ್ಗಡೆ ಬರಲಿ ಅಂತ ಈ ರೀತಿ ಫಸ್ಟು ನಾನು ಲಾಕ್ ಮಾಡಿಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಇದು ಉಲ್ಟಾ. ಎಂಡಿಂಗಿಂತ ಈ ಡಿಸೈನ್ನ ಫಸ್ಟ್ ಬೇಸ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 6 ಫಸ್ಟ್ ಅಷ್ಟೇ ನಾವು 6 ಚೈನ್ ತೊಗೋಬೇಕು. ಈ ರೀತಿ 6 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ನೋಡ್ಕೊಳ್ಳಿ. 3 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಕಂಬ ತಗೋಬೇಕು. 1 2 3 ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲಿರೋ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇದು ಸ್ಟಾರ್ಟಿಂಗ್ ಅಷ್ಟೇ ಈ ರೀತಿ ಮಾಡ್ಕೋಬೇಕು. ಇವಾಗ ಮತ್ತೆ 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬ ತಗೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬ. ಈ ರೀತಿ ಕಂಬ ಸ್ಟ್ರೈಟಾಗಿ ಬರಬೇಕು. ಸ್ಟ್ರೈಟಾಗಿ ಬರೋ ಥರ ನೋಡಿಕೊಂಡು ಹಾಕೋಬೇಕು. ಈ ರೀತಿ ಕ್ರಾಸಾಗಿ ಕಂಬ ಬರೋ ಥರ ಮಾಡಿಕೊಂಡು ಹಾಕೋಬೇಡಿ. ಈ ರೀತಿ ಕಂಬ ಸ್ಟ್ರೈಟಾಗಿ ಬರೋ ಥರ ನೋಡಿಕೊಂಡು ಈ ರೀತಿ 3 ಚೈನ್ ಗ್ಯಾಪಿಗೆ, ಇಲ್ಲಾಂದರೆ ಇಲ್ಲಿ ತೊಗೊಂಡಿರ್ತೀವಲ್ಲ ಈ ಗ್ಯಾಪ್ನಷ್ಟೇ ಇಲ್ಲಿ ನೀಡಲ್ನ ಹಾಕಿ ಒಂದು ಕಂಬ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ನೀಡಲ್ ಮೇಲಿರೋ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಈ ರೀತಿ ಬರಬೇಕು. ಇವಾಗ ಮತ್ತೆ 1 2 3 3 ಚೈನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ನೋಡಿಕೊಂಡು ಒಂದು ಕಂಬ. ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟ್ 2 ಒಂದು ಮಾಡಿ ಆಮೇಲೆ ನೀಡಲ್ ಮೇಲಿರೋ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಈ ರೀತಿ ಬರಬೇಕು. 3 ಚೈನು ಒಂದು ಕಂಬ, 3 ಚೈನು ಒಂದು ಕಂಬ, ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟ್ ಅಷ್ಟೇ ನಾವು 6 ಚೈನ್ನ ತಗೋಬೇಕು. ಫುಲ್ಲು ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಉಲ್ಟಾ ಅಂದರೆ ಎಂಡಿಂಗಿಂತ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಈ ರೀತಿ ಲಾಸ್ಟಲ್ಲಿ ಒಂದು ಕಂಬ ಹಾಕಿದ್ಮೇಲೆ ಈ ರೀತಿ ಸೀದಾ ಮಾಡಿಕೊಂಡು ಇದು ಸ್ಟಾರ್ಟಿಂಗಿಂತ ಎಂಡಿಂಗಿಂತ ಈ ಡಿಸೈನ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ನೆಕ್ಸ್ಟ್ ಸೆಕೆಂಡ್ ಲೈನ್ನ ಸ್ಟಾರ್ಟಿಂಗಿಂತ ತಗೋತಾ ಇದ್ದೀವಿ. ಇವಾಗ ಒಂದು ಕಂಬ ಆದಮೇಲೆ ಈ ರೀತಿ ಸೀದಾ ಮಾಡಿಕೊಂಡು 1 2 3 3 ಚೈನ್ ತೊಗೊಳ್ಳಿ. 3 ಚೈನ್ ತೊಗೊಂಡು ನೀಡಲ್ನ ನೋಡಿ ಸರಿಯಾಗಿ ನೋಡ್ಕೊಳ್ಳಿ, ಸ್ವಲ್ಪ ಇದು ಡಿಫ್ರೆಂಟ್ ಇದೆ. ಈ ರೀತಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಕಂಬ ಇದೆಯಲ್ಲ ಈ ಕಂಬದ ಕೆಳಗೆ ಈ ರೀತಿ ನೀಡಲ್ನ ಹಾಕಿ ಈ ಗ್ಯಾಪಲ್ಲಿ ತೊಗೋಬೇಕು. ನೀಡಲ್ನ ಈ ರೀತಿ ತೊಗೊಂಡು ಥ್ರೆಡ್ನ ತೊಗೊಳ್ಳಿ. ಈ ರೀತಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಕೆಳಗೆ ನೀಡಲ್ನ ತೊಗೊಳ್ಳಿ. ನೋಡಿ ಈ ರೀತಿ ಕೆಳಗೆ ತೊಗೊಂಡು ಈ ಗ್ಯಾಪಲ್ಲಿ ನೀಡಲ್ ತೊಗೊಂಡು ಥ್ರೆಡ್ನ ತೊಗೋಬೇಕು. ಈ ರೀತಿ ಇವಾಗ ಫಸ್ಟ್ 2 ಒಂದು ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಕೆಳಗಿಂತ ಈ ರೀತಿ ನೀಡಲ್ನ ಈ ಗ್ಯಾಪಿಗೆ ಇಲ್ಲಿ ತೊಗೊಂಡು ಥ್ರೆಡ್ನ ತಗೊಳ್ಳಿ.
ಇವಾಗ ಕಂಬ ತಗೋಬೇಕು. 3 ಮತ್ತು ಇವಾಗ ಕಂಬದ ಕೆಳಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಗ್ಯಾಪಲ್ಲಿ ನೀಡಲ್ನ ಹಾಕಿ 4. ಇಲ್ಲಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನಿಲ್ಲಿ 3 ಚೈನ್ ತೊಗೊಂಡಿದ್ದೆ, ಹಾಗಾಗಿ 4 ಕಂಬ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 5 ಕೂಡ ತೊಗೋಬೋದು. ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ ತೊಗೊಂಡು 4 ಕಂಬ ತೊಗೊಂಡಿದ್ದೀನಿ. ಇವಾಗ ಈ ಕಂಬ ಇದೆಯಲ್ಲ, ಈ ಕಂಬದ ಮೇಲ್ಗಡೆ ಇಲ್ಲಿ ಗ್ಯಾಪ್ ಇರುತ್ತೆ, ಇಲ್ಲಿ ಹೋಲ್ ಥರ. ಈ ಹೋಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ 1 2 3 3 ಚೈನ್ ತೊಗೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ನಾವಿಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ 3 ಚೈನ್ ತೊಗೊಂಡಿದ್ವಲ್ಲ, ಈ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ತೊಗೋಬೇಕು. ಈ ರೀತಿ 3 ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಕಂಬನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು 3 ಚೈನ್ ತೊಗೊಂಡಿದ್ವಿ, ಆ 3 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಮತ್ತೆ 1 2 3 3 ಚೈನ್ ತೊಗೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಬಟ್ಟೆನ ಸೀದಾ ಮಾಡಿಕೊಂಡು ನಾವಿವಾಗ 3 ಚೈನ್ ತೊಗೊಂಡ್ವಲ್ಲ, ಆ 3 ಚೈನ್ಗೆ ಕಂಬ ತಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 3 ಚೈನ್ ತೊಗೊಂಡ್ವಲ್ಲ, ಈ 3 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 1 2 ಕಂಬ ತೊಗೊಂಡಿದ್ದೀನಿ ಒಂದು, ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಅದೇ 3 ಚೈನ್ಗೆ ಕಂಬ ತಗೋಬೇಕು. 2 3 4 5 ನೋಡಿ, ಫಸ್ಟ್ 3 ಚೈನ್ ತೊಗೊಂಡು 1 2 3 4 5 5 ಕಂಬ ತೊಗೊಂಡಿದ್ದೀನಿ. ಫಸ್ಟ್ 3 ಚೈನು, ಆಮೇಲೆ 5 ಕಂಬ. ಈ ರೀತಿ 5 ಕಂಬ ಆದಮೇಲೆ ನೆಕ್ಸ್ಟ್ ನಾನು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಇವಾಗ ಇಲ್ಲಿ ತೊಗೊಂಡ್ವಲ್ಲ, ಅದೇ ರೀತಿಯೇ ಈ ಕಂಬಕ್ಕೆ, ಸೆಕೆಂಡ್ ಕಂಬಕ್ಕೆ ನಾವು ತೊಗೋಬೇಕು. ಈ ರೀತಿ ಒಂದ್ಸರಿ ನೀಡಲ್ ಮೇಲೆ ಸುತ್ತಕೊಂಡು ಕಂಬದ ಹಿಂದ್ಗಡೆ ಹತ್ರ ಈ ಗ್ಯಾಪಿಗೆ ನೀಡಲ್ನ ತೊಗೊಂಡು ಥ್ರೆಡ್ನ ತೊಗೊಳ್ಳಿ. ಈ ರೀತಿ ಥ್ರೆಡ್ನ ತೊಗೊಂಡು ಕಂಬ ತಗೋಬೇಕು. 1 ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನೋಡಿ, ಕಂಬದ ಹಿಂದ್ಗಡೆ ಕೆಳಗಡೆ ಈ ರೀತಿ ನೀಡಲ್ನ ತೊಗೊಂಡು ಪಕ್ಕದ ಗ್ಯಾಪಲ್ಲಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. 2 3 4 5 6 ನೋಡಿ, 1 2 3 4 5 6 6 ಕಂಬ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕಂಬ ಬರುತ್ತಲ್ಲ, ಇದ್ರ ಮೇಲ್ಗಡೆ ಈ ಥರ ಹೋಲ್ ಥರ ಇರುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಸ್ಪೀಡಲ್ಲಿಟ್ಟು ವಿಡಿಯೋ ನೋಡ್ತಾ ವರ್ಕ್ ಮಾಡಿ, ಅರ್ಥ ಆಗುತ್ತೆ. ಇವಾಗ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ ತೊಗೊಳ್ಳಿ. 3 ಚೈನ್ ತೊಗೊಂಡು ಈ ರೀತಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ನಾವೇನು ಹಿಂದ್ಗಡೆ ಇಲ್ಲಿ ಡಿಸೈನ್ ತೊಗೊಂಡ್ವಲ್ಲ, ಈ ಡಿಸೈನ್ಗೆ ಈ ರೀತಿ 3 ಚೈನ್ ಹಾಕಿರ್ತೀವಲ್ಲ, ಈ ರೀತಿ ಆ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ನೋಡ್ಕೊಳ್ಳಿ. ಈ ರೀತಿ 3 ಚೈನಿಗೆ ನೀಡಲ್ನ ಹಾಕಿದ್ದೀನಿ ನೋಡಿ.
ಈ ಡಿಸೈನ್ನ ಹಾಕಿದ್ದೀವಲ್ಲ, ಈ ಡಿಸೈನ್ನ 3 ಚೈನ್ಗೆ ಹಾಕಿರ್ತೀವಿ. ಆ 3 ಚೈನ್ಗೆ ನಾನು ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ತಗೋತಾ ಇದ್ದೀನಿ. ಇವಾಗ ಇದೇ ಚೈನ್ಗೆ ನಾವು 3 ಚೈನು 5 ಕಂಬ ತಗೋಬೇಕು. ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು 1 2 3 3 ಚೈನು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ 3 ಚೈನ್ಗೆ 5 ಕಂಬ ತಗೋಬೇಕು. 1 2 3 4 5 ಈ ರೀತಿ 3 ಚೈನು 5 ಕಂಬ ತಗೊಂಡಿದ್ದೀನಿ. ಇವಾಗ ಇಲ್ಲಿಂದ ನಾವು ಡೈರೆಕ್ಟಾಗಿ ಈ ರೀತಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಕಂಬಕ್ಕೆ, ಇಲ್ಲಿ ಕೆಳಗಡೆ ಕಂಬ ಇದೆಯಲ್ಲ, ಈ ಕಂಬಕ್ಕೆ ಈ ರೀತಿ ನೀಡಲ್ನ ಕೆಳಗೆ ಹಾಕಿ ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ತೊಗೊಂಡು ಥ್ರೆಡ್ನ ತಗೊಳ್ಳಿ. ಫಸ್ಟ್ ಎರಡನ್ನ 1 ಮಾಡಿ ಆಮೇಲೆ ಈ 2 ಥ್ರೆಡ್ನು 1 ಮಾಡ್ಕೋಬೇಕು. 1 2 3 ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಬಿಡಿ, ಇಲ್ಲ ಅಂದರೆ ಕಂಬ ಅಷ್ಟೇ ಬರುತ್ತೆ, ನೀವು ಆರಾಮಾಗಿ ಹಾಕ್ಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಆ ಗ್ಯಾಪ್ಗೆ ಕಂಬ ಹಾಕ್ಕೋಬೋದು. ಈ ಕಂಬ ಇದೆಯಲ್ಲ, ಆ ಕಂಬಕ್ಕೆ ಕಂಬ ಹಾಕ್ಕೋತಾ ಇದ್ದೀನಿ. 3 ಕಂಬ ಆಗಿದೆ. 4 5 6 ಈ ರೀತಿ 6 ಕಂಬ ಆಗಿದೆ. 6 ಕಂಬ ಆದಮೇಲೆ ನೆಕ್ಸ್ಟ್ ಕಂಬಕ್ಕೆ ಮೇಲ್ಗಡೆ ಹೋಲ್ ಥರ ಇರುತ್ತಲ್ಲ, ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ. ಇವಾಗ 1 2 3 3 ಚೈನ್ ತಗೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಡಿಸೈನ್ನ ಉಲ್ಟಾ ಮಾಡಿಕೊಂಡು ನಾವೇನು ಈ ಡಿಸೈನ್ ಹಾಕಿದ್ವಲ್ಲ, ಈ ಡಿಸೈನ್ ಹಾಕೋದಕ್ಕೆ ಈ ಥರ 3 ಚೈನ್ ತೊಗೊಂಡಿರ್ತೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ 3 ಚೈನ್ಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಇವಾಗ ಬಟ್ಟೆನ ಸೀದಾ ಮಾಡಿಕೊಂಡು 1 2 3 3 ಚೈನ್ ತೊಗೊಂಡು, ಇವಾಗ ಇಲ್ಲಿ ಕೆಳಗಡೆ 3 ಚೈನ್ ತೊಗೊಂಡ್ವಲ್ಲ, ಈ 3 ಚೈನ್ಗೆ 5 ಕಂಬ. 1 2 3 4 5 3 ಚೈನು 5 ಕಂಬ ಮೇಲ್ಗಡೆ. ಕೆಳಗಡೆ ಇವಾಗ ಇಲ್ಲಿಂತ್ರನೇ ಡೈರೆಕ್ಟಾಗಿ 6 ಕಂಬ ತಗೋಬೇಕು. ನೋಡಿ, ನೀಡಲ್ ಮೇಲೆ ಇಲ್ಲಿಂತ್ರನೇ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಈ ಕಂಬಕ್ಕೆ ನಾವು ಕಂಬ ತಗೋಬೇಕು. ಈ ರೀತಿ ಕಂಬದ ಹಿಂದ್ಗಡೆ ಕೆಳಗಡೆ ಈ ರೀತಿ ನೀಡಲ್ನ ಹಾಕಿ ಪಕ್ಕದ ಗ್ಯಾಪಲ್ಲಿ ನೀಡಲ್ನ ತೊಗೊಂಡು ಥ್ರೆಡ್ನ ತಗೋಬೇಕು. ನಿಮ್ಗೆ ಹಿಂಗೆ ಸರಿ ಆಗಿಲ್ಲ ಅಂದರೆ ಈ ರೀತಿ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಈ ಕಂಬ ಅಷ್ಟೇ ಸಿಗುತ್ತೆ ನಿಮಗೆ ವರ್ಕ್ ಮಾಡೋದಕ್ಕೆ. ಆವಾಗ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ ರೀತಿ ನೀಡಲ್ನ ಹಾಕಿ ನೋಡಿ, ಈ ಗ್ಯಾಪಲ್ಲಿ ಬರುತ್ತೆ. ಇವಾಗ ಥ್ರೆಡ್ನ ತೊಗೊಂಡು ಕಂಬ ತಗೋಬೇಕು. ಇವಾಗ ಕಂಬ ತಗೋಬೋದು, ಈಸಿಯಾಗಿರುತ್ತೆ. 1 2
3 4 5 6 6 ಕಂಬ ಈ ರೀತಿ ಬರಬೇಕು. 3 ಚೈನು 5 ಕಂಬ 6 ಕಂಬ, ಕೆಳಗಡೆ 6 ಕಂಬ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕಂಬಕ್ಕೆ ಮೇಲ್ಗಡೆ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ 3 ಚೈನ್ ತೊಗೊಂಡು ಈ ಡಿಸೈನ್ಗೆ 3 ಚೈನ್ ತೊಗೊಂಡಿರ್ತೀವಲ್ಲ, ಇಲ್ಲಿಗೆ ನಾನು ಲಾಕ್ ಮಾಡಿಕೊಂಡು ಮತ್ತೆ ನಾನು ಡಿಸೈನ್ ಸೀದಾ ಮಾಡಿಕೊಂಡು 3 ಚೈನು 5 ಕಂಬ 6 ಕಂಬ ಇದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈ ರೀತಿ ಡಿಸೈನ್ ಬರುತ್ತೆ. ಇದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಡಿಸೈನ್ ಬಂದಿದೆ ನೋಡಿ, ಈ ರೀತಿ ಡಿಸೈನ್ ಕಾಣಿಸುತ್ತೆ. ಈ ಡಿಸೈನ್ಗೆ ಕುಚ್ಚೇನು ಬರೋದಿಲ್ಲ. ನೀವು ಬೇಕಾದರೆ ಇಲ್ಲಿ 3 ಚೈನ್ ಇದ್ದಲ್ಲಿ ಬೀಡ್ಸ್ನ ಹ್ಯಾಂಗಿಂಗ್ ಥರ ಕೂಡ ಹಾಕ್ಬೋದು. ಲಾಸ್ಟಲ್ಲಿ ನೋಡಿ 6 ಕಂಬ ತೊಗೊಂಡಿದ್ದೀನಿ. ಇವಾಗ ಈ ಚೈನ್ಗೆ ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತಗೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು 1 2 3 3 ಚೈನ್ ತೊಗೊಂಡು ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ತೀನಲ್ಲ, ಅದು ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಮತ್ತೆ ಈ ರೀತಿ ಇಲ್ಲಿ ಇದೆಯಲ್ಲ, ಇದು 3 ಚೈನು. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ ತೊಗೊಂಡು ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಇವಾಗ 3 ಚೈನ್ ತೊಗೊಂಡ್ವಲ್ಲ, ಈ 3 ಚೈನಿಗೆ 5 ಕಂಬ. 1 2 3 4 5 3 ಚೈನು 5 ಕಂಬ ತೊಗೊಂಡಿದ್ದೀನಿ. ಈ ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. 1 2 2 ಚೈನ್ ತೊಗೊಂಡು ಈ ರೀತಿ ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಈ ಥ್ರೆಡ್ನ ನಾವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಈ ರೀತಿ ಗ್ಲೂನ ಹಾಕಿ, ಫ್ಯಾಬ್ರಿಕ್ ಗ್ಲೂನ ಹಾಕಿ ಅಂಟಿಸಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಡಿಸೈನ್ ಬರುತ್ತೆ. ತುಂಬ ನೀಟಾಗಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನೋಡೋದಕ್ಕೂ ತುಂಬ ಹೆವಿ ಅಂತ ಅನಿಸೋದಿಲ್ಲ. ಸಿಂಪಲ್ಲಾಗಿ ಇಷ್ಟಪಡೋರು ಈ ರೀತಿ ಹಾಕೋಬೋದು. ಈ ಡಿಸೈನ್ಗೆ ನೀವು 450 ಅಂತ 500ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ, ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಇವಾಗಲೇ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.